ಬೈರಮಂಗಲ ಕೆರೆಯ ಸಂರಕ್ಷಣೆಗೆ ಮಹತ್ವದ ಹೆಜ್ಜೆ. 303 ಕೋಟಿ ರೂಪಾಯಿ ವೆಚ್ಚದ ಎಸ್ಟಿಪಿ ಮತ್ತು ಟಿಟಿಪಿ ಯೋಜನೆಗೆ ಸಂಸದ ಡಾ ಸಿಎನ್ ಮಂಜುನಾಥ್ ಮಾರ್ಗದರ್ಶನ. ಇಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮಾನ್ಯ ಸಂಸದರ ಗೃಹ ಕಚೇರಿಯಲ್ಲಿ ರಾಮನಗರ ತಾಲೂಕು ಬಿಡದಿ ಹೋಬಳಿಯ ಬೈರಮಂಗಲ ಕೆರೆ ತೀರದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ 100 ಎಂಎಲ್ಡಿ ಸಾಮರ್ಥ್ಯದ ದ್ವಿತೀಯ ಹಂತದ ಮಲಿನಜಲ ಶುದ್ಧೀಕರಣ ಘಟಕ ಎಸ್ಟಿಪಿ ಹಾಗೂ 25 ಎಂಎಲ್ಡಿ ಸಾಮರ್ಥ್ಯದ ತೃತೀಯ ಹಂತದ ಶುದ್ಧೀಕರಣ ಘಟಕ ಟಿಟಿಪಿಗಳ ನಿರ್ಮಾಣ, ಕಾರ್ಯಾಚರಣೆ ಮತ್ತು ನಿರ್ವಹಣೆ ಕುರಿತು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಹೆಚ್ಚುವರಿ ಮುಖ್ಯ ಇಂಜಿನಿಯರ್ ಮತ್ತು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರೊಂದಿಗೆ ಮಾನ್ಯ ಸಂಸದರಾದ ಪದ್ಮಶ್ರೀ ಡಾ ಸಿಎನ್ ಮಂಜುನಾಥ್ ಅವರು ಸಮಗ್ರವಾಗಿ ಚರ್ಚಿಸಿದರು. ಸುಮಾರು 303 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ಈ ಮಹತ್ವಾಕಾಂಕ್ಷಿ ಯೋಜನೆ 2029ನೇ ಸಾಲಿನವರೆಗೆ ವೃಷಭಾವತಿ ಕಣಿವೆಯಲ್ಲಿ ನಿರೀಕ್ಷಿತ ಜನಸಂಖ್ಯೆ ವೃದ್ಧಿ ಹಾಗೂ ಮಲಿನಜಲ ಉತ್ಪಾದನೆಯ ಆಧಾರದ ಮೇಲೆ ರೂಪುಗೊಂಡಿದೆ. ಪ್ರಸ್ತುತ 375 ಎಂಎಲ್ಡಿ ಮಲಿನಜಲವನ್ನು ಶುದ್ಧೀಕರಿಸಲಾಗುತ್ತಿದ್ದು, ಈ ವರ್ಷದ ಅಂತ್ಯದೊಳಗೆ ಇನ್ನೂ ಹೆಚ್ಚುವರಿಯಾಗಿ 210 ಎಂಎಲ್ಡಿ ಸಾಮರ್ಥ್ಯದ ಅಭಿವೃದ್ಧಿ ಕಾಮಗಾರಿ ಪ್ರಗತಿಯಾಗುವುದಾಗಿ ಅಧಿಕಾರಿಗಳು ತಿಳಿಸಿದರು. ಭವಿಷ್ಯದ ಮಲಿನಜಲ ಪ್ರಮಾಣವನ್ನು ಸಮರ್ಥವಾಗಿ ನಿರ್ವಹಿಸುವುದರ ಜೊತೆಗೆ ಬೈರಮಂಗಲ ಕೆರೆಯ ಮಾಲಿನ್ಯವನ್ನು ತಡೆಯುವ ಉದ್ದೇಶದಿಂದ ಹೊಸ ತಂತ್ರಜ್ಞಾನದಿಂದ ಈ ಯೋಜನೆಯನ್ನು ಕೈಗೊಳ್ಳಲಾಗುತ್ತಿದೆ. ಇದು ಪರಿಸರ ಸಂರಕ್ಷಣೆ ಮತ್ತು ದೀರ್ಘಕಾಲೀನ ಜಲ ನಿರ್ವಹಣೆಯತ್ತ ಇರುವ ಬದ್ಧತೆಯನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. ಈ ಅಪಾರ್ಟ್ಮೆಂಟ್ ಅಲ್ಲೂ ಯು ಹ್ಯಾವ್ ಟು ಇನ್ಸಿಸ್ಟ್ ದಟ್ ಇಟ್ ಇಸ್ ಕಂಪಲ್ಸರಿ ದೇ ಶುಡ್ ಗೋ ಫಾರ್ ಟೆರ್ಷಿಯರಿ. ಆವಾಗ ಏನಾಗುತ್ತೆ, ದೆನ್ ಇವನ್ ಇಫ್ ದ ಲೆಟ್ ಔಟ್ ಇಟ್ ಬಿಕಮ್ಸ್ ಪಾರ್ಷಿಯಲಿ ಟ್ರೀಟೆಡ್. ಈಗ ಇಟ್ ರೆಡ್ಯೂಸಸ್ ಯುವರ್ ಜಾಬ್. ಇಲ್ಲ ಸರ್, ನಮಗೆ ಡಿಒಡಿ ಜಾಸ್ತಿ ಇದ್ರೆ ನಮ್ಗೆ ಒಳ್ಳೆಯದು. ಡೈಲ್ಯೂಟ್ ಆಗ್ಬಿಟ್ರೆ ನಮಗೆ ವಿ ಕಾಲ್ ಇಟ್ MLS ಅಂತ, ಮಿಕ್ಸ್ಡ್ ಲಿಕ್ವಿಡ್ ಸಸ್ಪೆಂಡ್. ಹೆಲ್ತಿ ಲಿಮಿಟ್ ಇಸ್ 200 to 250 is good. ಅದಕ್ಕೆ ಎಲ್ಲಾ ಕಡೆ ಕುಡಿತಾ ಇದ್ದಾರೆ ಸರ್, ಏನೂ ಆಗ್ತಾ ಇಲ್ಲ. ಬಟ್ ಅಲ್ಲೇನಾಗುತ್ತೆ ಬೇರೆ ಹಂಗಾಗಿ ಎಲ್ಲ ಪ್ಯಾರಾಮೀಟರ್ಸ್ ಚೆಕ್ ಮಾಡಿದ್ವಿ ಸರ್. ಒಂದು 30 ಪ್ಯಾರಾಮೀಟರ್ಸ್ ಚೆಕ್ ಮಾಡಿದ್ದೀವಿ ಪರ್ಫೆಕ್ಟ್ಲಿ. ಕೆಲವು ಕಡೆ ಎಲ್ಲ ಐ ಆಮ್ ಫುಲ್ಲಿ ಕನ್ವಿನ್ಸ್ಡ್ ದಿ ವಾಟರ್ ದಟ್ ಈಸ್ ಕಮಿಂಗ್ ಔಟ್ ಆಫ್ ದಿ ಟ್ರೀಟ್ಮೆಂಟ್ ಪ್ಲಾಂಟ್ ಈಸ್ ಓಕೆ, ಈಸ್ ಡನ್ ವೆಲ್ ವಿತ್ ರೆಸ್ಪೆಕ್ಟ್ ಇಂಪ್ಯೂರಿಟೀಸ್. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.